ಮತ್ತೆ ಬಂದಿದ್ದೀನಿ. ಇವತ್ತು ಆಫೀಸಿಗೆ ಬರ್ತಾ ಇದ್ದೀನಿ. ಆಫೀಸ್ಗೆ ಇವಾಗ ಲಾಗಿನ್ ಮಾಡ್ತಾ ಇದ್ದೀನಿ ನಮ್ಮದು. ತೋರ್ಸಪ್ಪಂಟಿ ಅದು ತೋರ್ಸ ಹೆಂಗೆ ಸ್ಟೆಪ್ಪು ದಡಪ ತಳಿ. ನಾನು ಜಿಗಿಟ್ಕೊಂತ ಇದ್ದೀನಿ. ನಾನು ಮನಸ್ಸನ್ನ ಯಾರು ಅಂತ ಜಿಗಿಟ್ಕೊಂತ ಇದ್ದೀನಿ ತಳಿ. ಇವತ್ತೇನು ಕಂಟೆಂಟ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ತಲೆ ಕಟ್ಕೊಂಡೆ ಹಂಪ್ ಬಂತು ನೋಡ್ರಿ. ಹಿಂಗೆ ಇಕ್ತೀನಿ ಮತ್ತೆ ಹಿಂಗೆ ಎತ್ಕೊಂತೀನಿ. ಒಂದು ಸ್ಕೂಲ್ ಇದೆ ಗೈಸ್, ಜ್ಞಾನಬೋಧಿನಿ ಪ್ರೌಢಶಾಲೆ ಅಂತ. ಇಂಗ್ಲೀಷಲ್ಲಿ ಜ್ಞಾನಬೋಧಿನಿ ಹೈಸ್ಕೂಲ್ ಅಂತಾರೆ. ಇಲ್ಲೇ ಇದೆ, ಮುಂದೆ ಹೋಗ್ತಾ ಇದ್ದೀವಿ. ಅದು ತೋರಿಸ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸಾರಿ, ನಾವು ಹೇಳಿದ್ವಲ್ಲ ಸ್ಕೂಲ್ ತೋರಿಸ್ತೀವಿ ಅಂತ. ಇದೇ ಸ್ಕೂಲ್ ನೋಡಿ, ಇಲ್ಲಿದೆ ನೋಡಿ, ಜ್ಞಾನಬೋಧಿನಿ ಪ್ರೌಢಶಾಲೆ ಅಂತ. ಇನ್ನೊಂದು ಪ್ರೈಮರಿ ಅಲ್ಲೊಂದಿದೆ ದುಬಾಸೆಪಾಳ್ಯ. ಜ್ಞಾನಬೋಧಿಲಿ ಓದಿರೋರು ಇವನು, ನಾನು, ಇನ್ನೊಬ್ಬ ನಮ್ಮ ಮಚ್ಚ ಮುಳ್ಳಂದಿ. ಅರೆ ಲಾಸ್ಟ್ ಅಲ್ಲಿ ಒಬ್ಬ ಗಾಡಿಯಲ್ಲಿ 3 ಜನ ಜ್ಞಾನಬೋಧಿನಿ ಹೋಗಿ ಅವಿಜ್ಞಾವಂತರಾಗಿದ್ದೀವಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಂಡ್ರಿ ನೀವೆಲ್ಲ. ನಿಜವಾಗ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ವಿಜ್ಞಾವಂತರು ಏನಾಗಿಲ್ಲ ಗಾಯ್ಸ್, ವಿಜ್ಞಾವಂತರು ಆಗಿಲ್ಲ. ಮಿಡಲಲ್ಲಿ ಇದ್ದೀವಿ, ಅರ್ಧಂಬರ್ಧ ಗೈಸ್. ಅವಾಗಲೇ ಲಾಗಿನ್ ಮಾಡಿದ್ನಲ್ಲ, ಅವಾಗ ಆಫೀಸಲ್ಲಿ ಏನೇನಾಯ್ತು ಅಂತ ಹೇಳೋಕ್ಕಾಗಲಿಲ್ಲ. ಆಫೀಸ್ ಅಂದರೆ ಏನು ಕಂಪ್ನಿ ಅಂತ ಅನ್ಕೊಂಬಿಡಿ, ಅದು ಒಂಥರ ಅನ್ಎಂಪ್ಲಾಯ್ಮೆಂಟ್ ಸಂಘ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಒಂಥರ ಅನ್ಎಂಪ್ಲಾಯ್ಮೆಂಟ್ ಸಂಘ. ನಾವು ಕಂಪ್ನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲೇ ಮ್ಯಾನೇಜರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಕಂಪ್ನಿ HR ಇದ್ದಾರೆ. ಹೈಯರಿಂಗ್ ಆಗುತ್ತೆ ನಮ್ಮಲ್ಲಿ. ಯಾರು ಫಸ್ಟಾಗಿ ಬಂದರೆ ಹೈಯರಿಂಗಲ್ಲಿ ಅವ್ರಿಗೆ ಹೈಯರಿಂಗ್ ಮಾಡ್ಕೊಬೇಕು ಅಂದರೆ ID ಕಾರ್ಡು ಅದೆಲ್ಲ ಕೊಡಬೇಕು ಅಂದರೆ ಪಾರ್ಟಿ. ಇಲ್ಲೆಲ್ಲ ಬೇಕಾದವರೆಲ್ಲ ನೋಡ್ತವ್ರೆ, ಏನು ಬೋಳಿ ಮಕ್ಕಳು ಮಾಡ್ತವ್ರೆ ಅಂತ ತಲೆಗೆ ಎತ್ಕೊಡಿ. ಅದಕ್ಕೆಲ್ಲ ತಿಂಡಿಗೆ ಎದ್ರಿಲ್ಲ, ಗಾಳಿಗೆ ಎದ್ರಲ್ಲ, ಇವ್ರಿಗೆಲ್ಲ ಎತ್ಕೊಂತೀವಿ ನಾವು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇವಾಗ 9 ಗಂಟೆ ಆಯಿತು, ಲಾಗೌಟ್ ಟೈಮ್ ಆಗೈತೆ ನನಗೆ. ಹೋಗ್ತಾ ಇದ್ದೀನಿ, ನಾಳೆ ಕಂಟಿನ್ಯೂ ಮಾಡ್ಕೊತೀನಿ ಹಂಗೇನಾದ್ರು ಇತ್ತು. ಥ್ಯಾಂಕ್ ಯು. ಮತ್ತೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.